ಅನುಬಂಧ ಪ್ರಕೃತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಕಾಣ್ತಿರೋ ಒಂದು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಯಾವುದೇ ಒಂದು ವಿಡಿಯೋಸ್ ಹಾಕಿದ್ರು ಮೊದಲು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದು ಬಹಳಷ್ಟು ಸುಂದರವಾದ ಒಂದು ವಿಷಯದ ಜೊತೆಗೆ ಬಂದಿದ್ದೀನಿ. ನೋಡ್ತಾ ಇದ್ದೀರಾ ಈ ಒಂದು ಶೋ ಗಿಡ, ಇದು ಶೋ ಗಿಡ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇದು ಒಂದು ಪ್ರತಿದಿನ ನಾವು ಬಳಸುವಂತಹ ಮನೆಯ ಒಂದು ಕಸದ ಪೊರಕೆಯ ಗಿಡ. ಈ ಒಂದು ಪೊರಕೆಯನ್ನು ತಗೊಂಡು ನಾವು ಯಾವ ತರ ಒಂದು ಕಸದ ಪೊರಕೆಯನ್ನ ಮಾಡ್ಕೋಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ಒಂದು ಗಿಡ ನಾವು ಆಚೆ ಹೋದಾಗ ಎಲ್ಲಿಂದನೂ ತಗೊಬಂದು ಹಾಕೊಂಡಿದ್ದು. ಈ ಗಿಡದಿಂದ ನಾವು ಒಂದಷ್ಟು ಪೊರಕೆ ಕಡ್ಡಿಗಳನ್ನ ಮಾಡ್ಕೊಬಹುದು. ಯಾಕೆಂದ್ರೆ ಮನೆಯ ಒಂದು ಅರ್ಧ ಖರ್ಚನ್ನ ನಾವು ಕಡಿಮೆ ಮಾಡ್ಕೊಬಹುದು. ಇದೊಂದು ವಿಡಿಯೋಸ್ ನಾನು ಚಿಕ್ಕ ವಿಡಿಯೋಸ್ ಆಗಿ ಹಾಕಿದ್ದೀನಿ. ಆ ಒಂದು ವಿಡಿಯೋಸ್ ಹೋಗಿ ನೋಡ್ಕೊ ಬನ್ನಿ, ನಾನು ಮತ್ತೆ ನಿಮ್ಗೆ ಸಿಗ್ತೇನೆ. ಪೊರಕೆ ಕಡ್ಡಿಯಿಂದ ನಾವು ಸ್ವಲ್ಪ ಮನೆಯ ಖರ್ಚನ್ನ ನಾವು ಕಡಿಮೆ ಮಾಡ್ಕೊಬಹುದು ಅಂತ ಅಂದ್ರೆ ಎಲ್ಲಾ ಸತಿನೂ ಪ್ರತಿ ಬಾರಿನೂ ನಾವು ಅಂಗಡಿಯಿಂದ ತಗೊಬಂದಿ ಒಂದು ಪೊರಕೆಗಳನ್ನ ಯೂಸ್ ಮಾಡ್ಕೊಳ್ಳೋಕ್ಕಿಂತ ಈ ತರ ಒಂದು ಗಿಡವನ್ನು ತಗೊಬಂದು ಹಾಕೊಂಡ್ರೆ ನಾವು ಮಿನಿಮಮ್ ಅಂದ್ರೂ ಇದು ಒಂದು 6 ತಿಂಗಳ ಒಳಗಡೆನೆ ನಮಗೆ ಈ ಪೊರಕೆ ಕಡ್ಡಿಗಳು ಸಿಕ್ಬಿಡುತ್ತೆ. ಈ ಪೊರಕೆ ಕಡ್ಡಿಗಳನ್ನ ಕಟ್ ಮಾಡ್ತಾ ಇರ್ಬೇಕು. ನೀವು ಕಟ್ ಮಾಡಿದಷ್ಟು ಇದೇನೋ ಹರಡ್ಕೊಂತ ಹೋಗುತ್ತೆ, ಅಂದ್ರೆ ಒಂದು ಗುಚ್ಛವಾಗಿ ಬೆಳೆಯುತ್ತೆ. ನೀವು ಹೆಂಗ್ ಕಟ್ ಮಾಡ್ತೀರಾ ಆ ರೀತಿಯಲ್ಲಿ ಒಂದಷ್ಟು ಚೆನ್ನಾಗಿ ಒಳ್ಳೆ ಹೂವಿನ ಒಂದು ಗುಚ್ಛಾದ ರೀತಿಯಲ್ಲಿ ಇದು ಬೆಳ್ಕೊಂತ ಹೋಗುತ್ತೆ. ಅಂದ್ರೆ ನಮಗ್ ಬೇಕು ಅಂದ್ರೆ ಕಟ್ ಮಾಡ್ಕೊಬಹುದು. ನಾವೀಗ ಬಂದು ಹಾಕಿ ಇದು ಒಂದು 6 ತಿಂಗಳು ಆಯ್ತು. 6 ತಿಂಗಳಲ್ಲಿ ನಾವು 2 ಸತಿ ಕಟ್ ಮಾಡಿದೀವಿ. ಈಗ ಬಂದ್ಬಿಟ್ಟು ಇನ್ನು ಕಟ್ ಮಾಡಿಲ್ಲ. ಈಗ ಇದು 1 ವರ್ಷದ ಗಿಡ ಅಂತ ಹೇಳ್ಬೋದು. ಅಂದ್ರೆ ನಾವು ಎಷ್ಟು ಕಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಈ ಒಂದು ಗಿಡಗಳು ಬೆಳ್ಕೊಂತ ಬರ್ತೈತೆ. ನೋಡಿ, ಇದು ಮೊದಲು ಬಂದ್ಬಿಟ್ಟು ನಮ್ಗೆ ಈ ತರ ಒಂದು ಹಸಿಯಾದ ಸೊಪ್ಪು ಸಿಗುತ್ತೆ. ಇದು ಏನ್ ಮಾಡ್ಬೇಕು, ಕಟ್ ಮಾಡಿ ನಾವು ಬಿಸಿಲಿನಲ್ಲಿ ಒಣಗಿಸ್ಕೊಬಹುದು. ಇಲ್ಲ ಅಂತ ಅಂದ್ರೆ ಇದು ಬೇಡ, ಗಿಡದಲ್ಲೇ ಒಣಗ್ಲಿ ಅಂತ ಅಂದ್ರೆ ಗಿಡದಲ್ಲೇ ಬಿಡ್ಬೋದು. ಮೊದ್ಲು ನೋಡಿ ಈ ತರ ಇರುತ್ತೆ. ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಲ್ವಾ, ಇದು ಬಂದು ಮೊದ್ಲು ಈ ತರ ಇರುತ್ತೆ. ಇದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಣಗಕ್ಕೆ ಸ್ಟಾರ್ಟ್ ಆಗಿದೆಯಲ್ವಾ, ಈ ತರ ಒಣಗಕ್ ಸ್ಟಾರ್ಟ್ ಆಗುತ್ತೆ. ಒಣಗಕ್ ಸ್ಟಾರ್ಟ್ ಆದ್ಮೇಲೆ ನಾವು ಇದನ್ನ ಬಿಡ್ಬಹುದು. ನೋಡಿ, ಇದು ಗಿಡದಲ್ಲೇ ಒಣಗಾದ್ಮೇಲೆ ನಮಗೆ ನೋಡಿ ಈ ತರ ಬರುತ್ತೆ. ಈ ತರ ಬರುತ್ತೆ. ಇಲ್ಲ ಅಂತ ಅಂದ್ರೆ ಇಲ್ಲಿ ನೋಡಿ, ಸೇಮ್ ಮನೆಯಲ್ಲಿ ಹೇಗೆ ಒಂದು ಪೊರಕೆ ಕಡ್ಡಿ ಇರುತ್ತಾ ಈ ತರ ಇರುತ್ತೆ. ಇದನ್ನ ನಾವು ಪೊರಕೆ ಕಡ್ಡಿಗಳಾಗಿ ನಾವು ಮಾಡ್ಕೊಬಹುದು. ಇದೆಲ್ಲ ಒಣಗಾದ್ಮೇಲೆ ಈ ತರ ಬರುತ್ತೆ. ಎಲ್ಲ ಒಣಗಾದ್ಮೇಲೆ ನಾವು ಇದನ್ನೆಲ್ಲ ಕಟ್ ಮಾಡ್ಕೊಂತೀವಿ. ಇವನ್ನೆಲ್ಲ ಕಟ್ ಮಾಡ್ಕೊಂಡು ಇದನ್ನ ಎಳೆ, ಇದು ಈ ಎಳೆ ಕಡ್ಡಿಗಳನ್ನ ಕಟ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಬಲ್ತಿರೋದಂತದ್ದು ಏನು ಈ ಕಡ್ಡಿಗಳು ಇದೆಯೋ, ಈ ಬಲ್ತಿರೋ ಕಡ್ಡಿಗಳನ್ನ ಮಾತ್ರ ಯೂಸ್ ಮಾಡ್ಕೊಂಡಾದ್ಮೇಲೆ ನಾವು ಈ ತರ ಒಂದು ಪೊರಕೆ ಕಡ್ಡಿಯನ್ನ ನಾವು ರೆಡಿ ಮಾಡ್ಕೊಂತೀವಿ. ನೋಡೋದ್ರಲ್ಲ ಎಷ್ಟು ಉದ್ದ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ, ನ್ಯಾಚುರಲ್ ಆಗಿ ಬೆಳೆದಿರೋಂತಹ ಪೊರಕೆ ಕಡ್ಡಿಗಳು. ನೀವ್ ಇದೊಂದು ಪೊರಕೆ ಏನ್ ನೋಡ್ತಾ ಇದ್ದೀರಾ, ನೀವು ಹಂಗಿಲ್ ತಗೊಂಡ್ ಬರ್ತೀರಾ, ಸೇಮ್ ಅದೇ ಪೊರಕೆನೆ ಇದು. ಇದನ್ನ ನಾವು ಏನ್ ಮಾಡ್ತೀವಿ, ಒಣಗಾದ್ಮೇಲೆ ಕಟ್ ಮಾಡಿ ಇಟ್ಕೊಂತೀವಿ. ಕಟ್ ಮಾಡಾದ್ಮೇಲೆ ನಾವು ನೆರಳಲ್ಲಿ ಒಣಗಿಸ್ತೀವಿ. ನೆರಳಲ್ಲಿ ಒಣಗ್ಸಾದ್ಮೇಲೆ ನಾವೇನ್ ಮಾಡ್ತೀವಿ, ಇಲ್ಲಿ ಸುಮ್ನೆ ಇದ್ರದ್ರಲ್ಲೇ ನಾನು ಇದೊಂದು ಕಟ್ಟಿಗೆ ರೂಪದಲ್ಲಿ ಇದನ್ನ ಕಟ್ಕೊಂತೀವಿ. ಇದನ್ನ ಕಟ್ಕೊಂಡಾಗ ಹಾಗೆ ಇಟ್ಬಿಡ್ತೀವಿ. ನೋಡಿ, ಈ ಪೊರಕೆ ಕಡ್ಡಿ ಇದೆಯಲ್ಲ, ಇದನ್ನ ಏನ್ ಮಾಡ್ತೀವಿ ಅಂತ ಅಂದ್ರೆ
ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಪರ್ಕೆ ಕಡ್ಡಿಗಳನ್ನ ತಗೊಂಡ್ ಬಂದಿರ್ತೀವಲ್ಲ, ಆ ಪರ್ಕೆ ಕಡ್ಡಿಗಳನ್ನೆಲ್ಲ ತೆಗೆದು ಬಿಟ್ಟು ಇದನ್ನ ನಾವು ಅದ್ರೊಳಗಡೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಅಡ್ಜಸ್ಟ್ ಮಾಡ್ಕೊಂಡಾಗ ಇದು ಒಂದು ಸುಂದರವಾದ ಪೊರ್ಕೆ ಕಡ್ಡಿ. ಇಲ್ಲಿ ನೋಡಿ, ನೀವು ಇದೇನು ಇದು ಬಂದ್ಬಿಟ್ಟು ನಾವು ಅಂಗಡಿನ ತಗೊಂಡ್ಬಂದಿರ್ತೀವಲ್ಲ, ಆ ಒಂದು ಪೊರ್ಕೆ ಇದು. ಆ ಒಂದು ಪೊರ್ಕೆ ಅಲ್ಲ ಇದು, ಆ ಒಂದು ಪೊರ್ಕೆ ಕಡ್ಡಿಯ ಇಡಿ. ಈ ಇಡಿಯಲ್ಲಿ, ಈ ಒಂದು ಇಡಿಲಿ ನಾವು ನೀಟಾಗಿ ಈ ತರ ಒಂದು ಅಡ್ಜಸ್ಟ್ ಮಾಡ್ಕೊಬೇಕು. ಅಡ್ಜಸ್ಟ್ ಮಾಡ್ಕೊಂಡಾಗ ಈ ತರ ಪೊರ್ಕೆ ಕಡ್ಡಿ ಸಿಗುತ್ತೆ. ನಾವು ನೀಟಾಗಿ ಕಸಬಹುದು. ನೋಡಿ ಇದೆ. ಇದನ್ನೆಲ್ಲ ನಾವು ಏನ್ ಮಾಡ್ಬೇಕು, ನೀಟಾಗಿ ಎಲ್ಲಾರ ಮುರ್ಕೊಂಡಿರುತ್ತಲ್ವಾ, ಈ ಮುರ್ದಿರೋದ್ ತೆಕ್ಕೊಂಡು ಈ ತರ ಹಾಕೊಬೇಕು. ನೋಡಿದ್ರಲ್ಲ, ಇದು ಅಂಗಡಿಲಿ ಪೊರ್ಕೆ ಹೇಗಿರೋದು ಸೇಮ್ ಹಾಗೆ ಇರುತ್ತೆ. ನಾವು ನೀಟಾಗಿ ಇಲ್ಲೊಂದ್ ಸ್ವಲ್ಪ ಹಳೆಯ ಒಂದು ಪೊರ್ಕೆ ಕಡ್ಡಿದ್ದು ಏನು ಇಡಿ ಹಾಕಿರ್ತಾರೆ ಇದ್ರೊಳಗೆ, ಅಂದ್ರೆ ಅಂಚಿ ಕಡ್ಡಿ ಬರ್ಲು ನೋಡಿರ್ತೀರಲ್ಲ, ಅದ್ರದ್ದು ಒಂದ್ ಸ್ವಲ್ಪ ಇಡಿಗಳ ಇಲ್ಲಾಂದ್ರೆ ಕೋಲುಗಳನ್ನೆಲ್ಲ ಇದ್ರೊಳಗೆ ನೀಟಾಗಿ ಸಿಗಿಸ್ಕೊಬೇಕು. ನೀಟಾಗಿ ಸಿಗಿಸ್ಕೊಂಡಾಗ ನೋಡಿ ಈ ತರ ಬರುತ್ತೆ. ಎಷ್ಟ್ ಚೆನ್ನಾಗಿದಲ್ವಾ, ನೋಡ್ತಾ ಇದ್ದೀರಲ್ವಾ, ಈ ತರ ಪೊರ್ಕೆ ಕಡ್ಡಿ ಸಿಗುತ್ತೆ. ಇಲ್ಲ ಅಂತಂದ್ರೆ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದು ಬಂದ್ಬಿಟ್ಟು ಉದ್ದುದ್ದ ಪೊರ್ಕೆ ಕಡ್ಡಿಗಳು ಸಿಗುತ್ತಲ್ವಾ, ನೋಡಿ ಇದು ಬಂದ್ಬಿಟ್ಟು ಈ ಪುಟ್ಟ ಕಡ್ಡಿಗಳು ಸಿಗುತ್ತಲ್ಲ, ಆ ಪುಟ್ಟ ಕಡ್ಡಿಗಳನ್ನೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹಿಂದೆಗಡೆ ನಡುಮನೆ ಆಚೆ ಒಂದಷ್ಟು ರೂಮ್ಗಳು ಇರ್ತಾವಲ್ಲ, ಅಲ್ಲಲ್ಲೇ ನಾವು ಈ ಪೊರ್ಕೆಗಳನ್ನ ಈ ತರ ರೆಡಿ ಮಾಡಿ ಇಟ್ಕೊಬಹುದು. ಈ ತರ ಒಂದು ಪೊರ್ಕೆ ಕಡ್ಡಿಗಳನ್ನ ನಾವು ಹೇಗ್ ಮಾಡ್ತೀವಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ನಾವು ಈ ತರ ಪೊರ್ಕೆ ಕಡ್ಡಿಗಳನ್ನ ಮಾಡ್ಕೊಂಡು ಏನ್ ಮಾಡ್ಬೋದು, ಮನೆಯಲ್ಲಿ ಬಳಸ್ಕೋಬಹುದು. ಹಾಗೆ ನಮ್ಮ ಮನೆಗೆ ಬಂದಿರುವಂತಹ ನೆಂಟರುಗಳಿಗೂ ಈ ಪೊರ್ಕೆ ಕಡ್ಡಿಗಳನ್ನ ಕೊಟ್ ಕಳ್ಸ್ಬೋದು. ಅಂದ್ರೆ ನಾವೇ ಮಾಡಿದೀವಿ ಅಂತ ಹೇಳ್ಬಿಟ್ಟು ಕೊಟ್ ಕಳ್ಸ್ಬೋದು ಒಂದು. ಆಮೇಲೆ ಅವರು ತಗೊಂಡೋಗೋರು ತುಂಬಾ ಖುಷಿ ಪಟ್ಟಿ ತಗೊಂಡೋಗ್ತಾರೆ. ನಾವು ಇದು ಒಂದು ಸುಮಾರು ಪೊರ್ಕೆ ಕಡ್ಡಿಗಳನ್ನ ಮಾಡ್ಕೊಂಡಿದೀವಿ. ನೋಡಿ, ಈ ಅಂಗಡಿ ತಗೊಬಂದ್ರೆ ಇಷ್ಟು ದೊಡ್ಡದಾದ ಪೊರ್ಕೆ ಸಿಗುತ್ತಾ ಅಂದ್ರೆ ಒಂದೊಂದ್ ಬಾರಿ ಸಿಗುತ್ತೆ. ಅಂದ್ರೆ ಇದು ಒಳ್ಳೆ ಜಾತಿಯ ಗಿಡ ಅಂತ ಹೇಳ್ಬಹುದು. ಅಂತ ಅಂದ್ರೆ ನೋಡಿ, ಒಂದೊಂದ್ ಅಂಗಡಿಲಿ ಹೋದಾಗ ಚಿಕ್ಕದಾಗಿ ಪೊರ್ಕೆ ಸಿಗುತ್ತೆ, ಒಂದೊಂದ್ ಅಂಗಡಿಲಿ ಇಷ್ಟೇ ಲೆಂತಿ ಆಗಿ ಸಿಗುತ್ತೆ. ನೋಡಿ, ಮನೇಲೆ ಮಾಡ್ಕೊಳ್ಳಿ. ಇದ್ ನೋಡಿ, ಪೊರ್ಕೆ ಕಡ್ಡಿಗಳನ್ನ ಎಷ್ಟು ಚೆನ್ನಾಗಿದೆ. ಪ್ರಕೃತಿಯಲ್ಲಿ ಸಿಗೋದ್ನ ಹಾಕಿ ಬೆಳೆಸ್ಕೊಂಡು ನೀವು ಯೂಸ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿ ಸಲಿನೂ ನಾವು ಅಂಗಡಿಗಳಿಂದ ಹೋಗಿ ಇದೊಂದು ತಗೊಂಬರೋ ಬದಲು ನಾವು ಇರುವಂತಹ ಜಾಗದಲ್ಲೇ ಹಾಕೊಬೇಕು. ಹಾಕೊಂಡಾಗ ನೋಡಿ, ಇದೊಂದಷ್ಟು ಪೊರ್ಕೆ ಅಂತ ಅಂದ್ರು ವರ್ಷದಲ್ಲಿ ಮಿನಿಮಮ್ ಅಂತ ಅಂದ್ರುನು ಒಂದು 100ಕ್ಕಿಂತ ಜಾಸ್ತಿ ಪೊರ್ಕೆಗಳನ್ನು ಮಾಡ್ಕೊಬಹುದು. ನೋಡಿ, ನಾವು ವರ್ಷದ ಪೂರ್ತಿ ಒಂದು 10 ಪೊರ್ಕೆ ಬೇಕಾ ಮನೆ ಕಸ ಗುಡ್ಸಕ್ಕೆ, ಅದ್ರ ಬದಲು ಮನೆಯಲ್ಲೇ ಈ ತರ ತಯಾರು ಮಾಡ್ಕೊಂಡಾಗ ನಿಮ್ಮ ಮನೇಲಿ ನೆಂಟರು ಬರ್ತಾರೆ, ನಿಮ್ ಫ್ಯಾಮಿಲೀಸ್ ಪ್ರತಿ ಯಾರೋ ಒಬ್ರು ನಿಮ್ ಪರಿಚಯ ಇರೋರು ಬಂದಿರ್ತಾರಲ್ವಾ, ಅವ್ರಿಗಿಂತ ಒಂದು ಪೊರ್ಕೆಗಳು ಮಾಡಿದ್ದೆ ನಾನು ತಗೊಳ್ಳಿ ಅಂತ ಕೊಟ್ರು ಅವ್ರು ಎಷ್ಟು ಖುಷಿಯಿಂದ ತಗೊಂಡೋಗಿ ಯೂಸ್ ಮಾಡ್ಕೊಂತಾರಲ್ವಾ. ಅದೇ ರೀತಿಯಲ್ಲಿ ನಾವು ಇದು ಏನಿಲ್ಲ, ಒಂದೊಂದು ಗೆಡ್ಡೆಗಳನ್ನು ಕೊಟ್ಟು ಕಳ್ಸಿದ್ರು ಅವ್ರ ಮನೆಗಳಲ್ಲಿ ಹಾಕೊಂಡ್ರು ಒಂದು ಹೆಸರು ಅನ್ನೋದಿರೋದಲ್ವಾ. ಈ ತರ ಹೋಗಿದ್ದೆ, ನಾವು ತಗೊಬಂದಿದ್ವಿ. ನಾವು ಈ ಒಂದು ಗಿಡವನ್ನು ತಗೊಬಂದಿದ್ದು ಮೊದ್ಲು ಈ ಚಂದ್ರಪಟ್ಟಣದಲ್ಲಿ ಹೋದಾಗ ನಮ್ಮ ಅಮ್ಮರ ಮನೆಯಲ್ಲಿ ಇದನ್ನ ಹಾಕಿದ್ರು. ಇದು ನಾನು ಕಸದ ಪೊರ್ಕೆ ಅಂತ ಗೊತ್ತಿರ್ಲಿಲ್ಲ, ಇದು ಶೋ ಗಿಡ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದು ಬಂದ್ಬಿಟ್ಟು ಶೋ ಗಿಡ ತರನೇ ಕಾಣಿಸೋದು. ಇದು ಗೊತ್ತಾದಾದ್ಮೇಲೆ ನಾವು ತಗೊಬಂದ್ ಹಾಕಿದ್ವಿ. 1-2 ಬಾರಿ ಹೋಯ್ತು, ಮತ್ತೆ ತಗೊಬಂದ್ವಿ, ಮತ್ತೆ ಹಾಕೊಂಡ್ವಿ. ಈಗ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸುಮಾರು ಪೊರ್ಕೆಗಳನ್ನು ಮಾಡ್ಕೊಂಡಿದೀವಿ. ಹಾಗಾಗಿ ಈ ಒಂದು ವಿಡಿಯೋಸ್ ನ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದ. ಸ್ನೇಹಿತರೆ, ಈ ಒಂದು ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಬೇರೆ ವಿಡಿಯೋಸ್ ಜೊತೆ ನಾನು ಬರ್ತೀನಿ. ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋಸ್. ಲವ್ ಯು.